ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಕ್ರಾಸ್ ಕಟಿಂಗನ್ನು ತೋರಿಸ್ಕೊಡಿ ಅಂತ ಕೇಳಿದರು, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ 5 ನಿಮಿಷದಲ್ಲಿ ಯಾವ ರೀತಿ ನಾವು ಕ್ರಾಸ್ ಕಟಿಂಗ್ನ ಮಾಡ್ಕೋಬೋದು, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಬೇಗ ಶುರು ಮಾಡೋಣ. ಮತ್ತು ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಈ ಕಟಿಂಗ್ ಮಾಡ್ತಾ ಇರುವಂಥ ಬ್ಲೌಸನ್ನು ಇನ್ನರ್ ವೇರ್ ಆಗಿ ನೈಟಿ ಒಳಗಡೆಗೆ ಹಾಕೋಬೋದು, ಅಥವಾ ಸ್ಲೀವ್ಲೆಸ್ ಇರುತ್ತೆ. ಇದು ಕಟಿಂಗ್ ಮಾಮೂಲಿ ಇರುತ್ತೆ, ಸ್ಟಿಚಿಂಗ್ ಮಾಡುವಾಗ ಸ್ಲೀವ್ಲೆಸ್ ಆಗಿ ಇರುತ್ತೆ. ಜೊತೆಗೆ ಡ್ರೆಸ್ಗಳಿಗೆ ಎಲ್ಲದಕ್ಕೂ ಇನ್ನರ್ ವೇರ್ ಆಗಿ ಯೂಸ್ ಮಾಡ್ಕೋಬೋದು. ಹಾಗಾಗಿ ಬನ್ನಿ ಈಗ ನೋಡೋಣ. ನಮಗೆ ಈ ಕಸ್ಟಮರ್ ಬಂದು ಸೈಜು 12.5 ಅಂದರೆ 10.5 ಇಂಚು ರೆಡಿ ಪ್ಲಸ್ 2 ಇಂಚು, ನಮಗೆ 10 ಇಂಚು ರೆಡಿ ಇದೆ ಪ್ಲಸ್ 2 ಇಂಚು 12 ಇಂಚ್ಗೆ ನಾನು ಇಟ್ಕೊತಿದ್ದೀನಿ. ನೋಡಿ, ಇಲ್ಲಿಗೆ ಇಟ್ಕೊಳ್ಳೋಣ. ಇದನ್ನು ಇಲ್ಲಿ ಬಂದು ನೋಡಿ, ನಿಮಗೆ ಕ್ರಾಸ್ ಕಟಿಂಗ್ ಕೇಳಿದ್ರಿ ಅಲ್ವಾ, ಈ ಅಳತೆಗೆ ನಾವು ಇಲ್ಲಿಡುವಂಥದ್ದು 2 ಕಾಲು 2.5ವರೆಗೂ ಇಟ್ಕೋಬೋದು. ನಾನು 2 ಕಾಲು ಇಡ್ತಿದ್ದೀನಿ, ಯಾಕೆಂದರೆ ಶೋಲ್ಡರ್ ಡ್ರಾಪ್ ಆಗದೆ ಹೋಗಲಿ ಅಂತೇಳಿ. ಇಲ್ಲಿ 5.5, ಇಲ್ಲಿ ಬಂದು ನೆಕ್ ವಿಡ್ತ್ 11 ಬರುತ್ತೆ, 5ವರೆಗೆ ಇಡ್ತಿದ್ದೀನಿ. ಇಲ್ಲಿ ಬಂದು 6 ಇಂಚು. ಇಷ್ಟು ನಮಗೆ ಹಾರ್ಮೋಲ್ ಸುಮಾರು ಸತಿ ಈ ಕಟಿಂಗ್ ಎಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳುವಂಥದ್ದು ಆಯ್ತಲ್ವಾ. ಇಲ್ಲಿ ಫ್ರಂಟಲ್ಲಿ ಬಂದು 7 ಇಂಚನ್ನು ಕಾಣಿಸ್ತಿದೆಯಾ ನೋಡಿ, ಫ್ರಂಟಲ್ಲಿ ಬಂದು 7 ಇಂಚನ್ನು ಇಟ್ಕೊಳ್ಳೋಣ. ಇಟ್ಕೊಂಡು ಇಲ್ಲಿ ನಾವು 2 ಕಾಲು ತಗೊಂಡಿದ್ದೀವಿ, 2.5ವರೆಗೂ ಡೀಪನ್ನು ತಗೋಬೋದು. ಹಿಂದೆ ನೀವು ಕಟಿಂಗ್ ಮಾಡೋದು ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಹಿಂದೆಂದು ಇಷ್ಟೇ ಇಡಬೇಕು ಅಂತೇನಿಲ್ಲ. ಕೆಲವರು ಡೀಪ್ ತೀರ ಕಡಿಮೆ ಇಟ್ಕೊತಾರೆ, ಕ್ಲೋಸ್ ನೆಕ್ ಇಟ್ಕೊತಾರೆ. ನಾನು ಇಲ್ಲಿ 8.5 ಇಂಚಿಗೆ ಇಡ್ತಿದ್ದೀನಿ. ಈಗ ನೀವು ಕೇಳಿದಂಥ ಕ್ರಾಸ್ ಬೆಲ್ಟ್ ಕಟಿಂಗಿಗೆ ಬರೋಣ. ಈಗ ಕ್ರಾಸ್ ಬೆಲ್ಟ್ ಕಟಿಂಗನ್ನು ನಾನು ಕಟಿಂಗ್ ಮಾಡೋದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ನಾನು ಮಿನಿಮಮ್ ಇಟ್ಕೊಳ್ಳುವಂಥದ್ದು ಕ್ರಾಸ್ ಬೆಲ್ಟನ್ನು ಇಲ್ಲಿ ಬಂದು 4 ಇಂಚ್ ಮೇಲ್ಗಡೆ ಬಂದು 4 ಇಂಚನ್ನು ಇಡ್ತೀನಿ. ಸ್ವಲ್ಪ ಚಿಕ್ಕ ಅಳತೆ ಬ್ಲೌಸ್ ಆದರೆ 3.5 ಇಂಚನ್ನು ಇಡ್ತೀನಿ. ಇಲ್ಲಿ ನಾವು 4 ಇಂಚ್ ಇಟ್ಟಾಗ ಇಲ್ಲಿ 1 ಇಂಚನ್ನು ಕಡಿಮೆ ಮಾಡ್ಕೋಬೇಕು. ಇಲ್ಲಿ 4 ಇಂಚನ್ನು ನಾವು ಇಡ್ತಿದ್ದೀವಿ ಅಂದಾಗ ಇಲ್ಲಿ 1 ಇಂಚು ಅಂದರೆ ನಾವು 3 ಇಂಚಿಗೆ ಇಡಬೇಕಾಗತ್ತೆ. 1 ಇಂಚು ಹೈಟ್ ಇರುತ್ತೆ ಕ್ರಾಸಾಗಿ. ಮೊದಲೇ ಅದು ಹೇಳೋ ರೀತಿ ಕ್ರಾಸ್ ಬೆಲ್ಟ್ ಕ್ರಾಸಾಗಿ ಬರುವಂಥದ್ದು. ಈಗ ನಿಮ್ಗೆ ಅದು ಗೊತ್ತಾಗಿಲ್ಲ, ನೀವು ಹೆಂಗೆ ತಾಳೆ ಹಾಕಿ ನೋಡಿ, ನೀವು ಏನೇ ಮಾಡಿ ರಿಸಲ್ಟ್ ಅಲ್ಲೇ ಬರುತ್ತೆ. ಈಗ ನೋಡಿ, ಇಲ್ಲಿ ನೋಡಿ ಎಷ್ಟಿದೆ, ಈ ರೀತಿನಾದರೂ ನೀವು ಅಳತೆನ ತಗೋಬೋದು. ನೋಡಿ, 3.5 ಇಂಚು ರೆಡಿ ಇದೆ. 3.5 ಇಂಚು ರೆಡಿ ಇದೆ ಅಂದಮೇಲೆ ಇಲ್ಲಿ 1/2 ಇಂಚು ಸ್ಟಿಚ್ಚಿಗೆ ಹೋಗುತ್ತೆ, ಇಲ್ಲಿ 1/2 ಇಂಚು ಸ್ಟಿಚ್ಚಿಗೆ ಹೋಗುತ್ತೆ. ಅಲ್ಲಿಗೆ 4 ಇಂಚಿಗೆ ಬಂತು. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟಿಚಿಂಗ್ ಆದ ನಂತರ ಇಲ್ಲಿ ನೋಡಿ, ಇಲ್ಲಿ 2 ಇಂಚಿದೆ ನೋಡಿ. ಇಲ್ಲಿ ಸ್ಟಿಚ್ಚೆಲ್ಲ ಆದ ನಂತರ ಎಷ್ಟಿದೆ ಅಂದರೆ 2, ಇಲ್ಲಿ ನೋಡಿ 2 ಇಂಚ್ ಮೇಲೆ 2 ಗೆರೆ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ನಮಗೆ 3 ಇಂಚ್ ಇಟ್ಟಾಗ ಸ್ಟಿಚಿಂಗ್ಗೆ ಹೋಗಿ ನಮಗೆ ಉಳ್ಕೊಳ್ಳುವಂಥದ್ದು ಅಷ್ಟು. ಆ ರೀತಿನಾದರೂ ನೀವು ಮಾಡ್ಕೋಬೋದು. ಇಲ್ಲಾಂದರೆ ಅಳತೆ ಬ್ಲೌಸನ್ನು ತಗೊಳ್ಳೋದು, ಅಳತೆ ಬ್ಲೌಸನ್ನು ತಗೊಂಡು ಇಲ್ಲಿ ಬ್ರೆಸ್ಟ್ ಪಾಯಿಂಟ್ ಅಂತ ಬರುತ್ತೆ ನೋಡಿ, ಅಲ್ಲಿಂದ ಅಲ್ಲಿಗೆ ಅಳತೆ ಮಾಡಿಕೊಂಡು ನೋಡಿ, ಇಲ್ಲಿ ಎಷ್ಟು ಇಲ್ಲಿವರೆಗೂ ನಮಗೆ 13.5 ಇಂಚಿದೆ. ಇದು ಲೆಂತ್ ಬ್ಲೌಸು. ನಾವು ಒಂದು 14, ಇಲ್ಲಿ ನೋಡಿ, ನಾವು ಇಲ್ಲಿ ಬ್ರೆಸ್ಟ್ ಪಾಯಿಂಟ್ ಒಂದು 10.5 11 ಇಂಚಿಗೆ ಅಂತ ಇಟ್ಕೊಂಡ್ರೆ, ಇಲ್ಲಿಂದ ಕೆಳಗಡೆ ಬಂದು ನಮಗೆ ನೋಡಿ 2.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಮಾಡಿಕೊಂಡಾಗ ನೋಡಿ, ಇಲ್ಲಿಂದ ಈ ರೀತಿ ಬರುತ್ತೆ. ಇಲ್ಲಿ ಬಂದಾಗ ಇಲ್ಲಿ ನೋಡ್ಬೋದು ನೀವು ಕರೆಕ್ಟಾಗಿ ಇಲ್ಲಿ 4 ಇಂಚಿಗೆ ಬಂತು ನೋಡಿ. ಇಲ್ಲಿಂದ ಇಲ್ಲಿಗೆ ನಿಮಗೆ 3.5 ಇಂಚು ನೋಡಿ. ಇಲ್ಲಿಂದ ನೀವು ಯಾವ ರೀತಿ ಬಂದ್ರೂ ನಿಮ್ಗೆ ಅದೇ ಬರುತ್ತೆ. ನಾನು ಮೊದಲೇ ಹೇಳ್ದಂಗೆ ನೀವು ಯಾವ ರೀತಿ ತಾಳೆ ಹಾಕಿದ್ರೂ ನಿಮ್ಗೆ ಅದೇ ಬರುತ್ತೆ. ಇಲ್ಲಿ 3 ಇಂಚು ಬಂದ ಮೇಲೆ ನಮಗಿಲ್ಲಿ ಅಲ್ಲಿ 4 ಇಂಚು ಬಂದ ಮೇಲೆ ಇಲ್ಲಿ ನಮಗೆ 3 ಇಂಚು 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡಾಗ ನಮಗೆ ಆಟೋಮೆಟಿಕ್ಕಾಗಿ ನೋಡಿ ಈ ರೀತಿ ಕ್ರಾಸಾಗಿ ನಮಗೆ ಕ್ರಾಸ್ ಬೆಲ್ಟ್ ಬರುವಂಥದ್ದು. ಈಗ ನೋಡಿದ್ರಲ್ಲ, ಇಲ್ಲಿಂದ ಈಗ ನಾವಿಲ್ಲಿ ಟಕ್ಸನ್ನು ಹಿಡಿಯೋದಾದರೆ ಇಲ್ಲಿಗೂ ಮಧ್ಯದಲ್ಲಿ ಎಷ್ಟು ಬರುತ್ತೆ ಅಲ್ಲಿ ನೋಡಿ ಪಾಯಿಂಟ್ ಹಾಕಿ 2.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚು. ಈಗ ಇಲ್ಲಿಂದ ಇಲ್ಲಿ ಒಂದು 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಇಲ್ಲಿ ಬಂದು 2.5 ಇಂಚಿನ ಮೇಲ್ಗಡೆ ಹೋದರೆ ಇಲ್ಲಿಂದ ನೋಡಿ ಈ ರೀತಿ ಕ್ರಾಸ್ ಬೆಲ್ಟ್ ಬರುತ್ತೆ.
ಈಗ ನೋಡಿದ್ರಲ್ವ ನಮಗೆ ಇಲ್ಲಿ ನಮಗೆ ಎಷ್ಟು, ಈಗ ನೀವು ಈ ರೀತಿ ಇಟ್ಕೊಂಡು ನೋಡಿ, ಬ್ಲೌಸನ್ನು 4 ಭಾಗವಾಗಿ ಮಡ್ಚ್ಕೋಬೇಕು. ಇಲ್ಲಿಗೆ ಇಟ್ಕೊಳ್ಳಿ, ಇದನ್ನು ಇಲ್ಲಿಗೆ ಇಟ್ಕೊಂಡು ನೀವು ಅಳತೆ ತಗೋಬೇಕಾಗತ್ತೆ. ಇಲ್ಲಿ ಇಟ್ಕೊಂಡು ನಾವು ವೇಸ್ಟ್ ಬಟ್ಟೆ ಇದನ್ನು ಗುರುತು ಮಾಡೋದಾದರೆ ನೋಡಿ, ಇಲ್ಲಿಗೆ ಬಂತು, ಇಲ್ಲಿಗೆ ಹಾಕ್ಕೊಂಡಾದ ನಂತರ ಎಷ್ಟು ಬಂತು ನೋಡ್ಕೊಳ್ಳಿ. ಸುತ್ತಳತೆ 9 ಇಂಚು, 9ಕ್ಕೆ +1 ಇಂಚು. +1 ಇಂಚ್ ಏನಕ್ಕೆ, ನಮಗೆ ಟಕ್ಸ್ ಹಿಡಿತೀವಿ ನೋಡಿ, ಆ ಟಕ್ಸ್ಗೆ +1.5 ಇಂಚ್ ಇಟ್ಕೋಬೋದು. 1 ಇಂಚ್ ಇದು ಟಕ್ಸ್ ಎಲ್ಲ ಆದ ನಂತರ ನಾವು 1 ಇಂಚು ಅಥವಾ 1.5 ಇಂಚು ಇಲ್ಲಾಂದರೆ 2 ಇಂಚ್ವರೆಗೂ ಇದನ್ನು ಇಟ್ಕೋಬೋದು. ನೀವು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಕ್ರಾಸ್ ಬೆಲ್ಟು ನೀವು ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮಗೆ ಹೇಳ್ಕೊಟ್ಟಿರುವಂಥದ್ದು ಕೆಳಗಡೆಯಿಂದ ನಾವು ನಾನು ಲೆಂತ್ ಹೇಳೋದೇ ಮರೆತೆ. ನಾನು ಇದೆಷ್ಟಿದೆ ಲೆಂತು ನೋಡಿ, 17 ಇಂಚಿದೆ. ಉದ್ದ ಬಂದು 15 ಇಂಚನ್ನು ಇಟ್ಟಿದ್ದೀನಿ, +2 ಇಂಚು. ಇದು ಯಾವುದೇ ಬಾರ್ಡ್ರ್ ಇಲ್ಲ, ಅದಕ್ಕೋಸ್ಕರ ಈ ರೀತಿ 2 ಇಂಚು ಸಮವಾಗಿರಬೇಕು. 2 ಇಂಚ್ ಎಕ್ಸ್ಟ್ರಾ ಇರಬೇಕು. ಏನಕ್ಕೆ ಎಕ್ಸ್ಟ್ರಾ ಇರಬೇಕು ಅಂದರೆ, ನಾವು ಹಿಂದೆ ಫೋಲ್ಡನ್ನು ಮಾಡಿ ಅಥವಾ ನಾವು ಅದನ್ನು ಎಮ್ಮಿಂಗಾದರೂ ಮಾಡ್ಕೋಬೋದು, ಅಥವಾ ಇಲ್ಲಾಂದರೆ ಸ್ಟಿಚಿಂಗಾದ್ರು ಮಾಡ್ಕೋಬೋದು. ಇಲ್ಲಿ 2 ಇಂಚ್ ಎಲ್ಲೋಗುತ್ತೆ ಅಂತ ಕೇಳ್ಬೋದು ನೀವು. ಮೇಲೆ ಪಟ್ಟಿಗೆ ಹೋಗುತ್ತೆ, ಜೊತೆಗೆ ಇಲ್ಲೆಲ್ಲ ಈ ಕ್ರಾಸ್ ಬೆಲ್ಟ್ ಅಟ್ಯಾಚು ಪ್ರತಿಯೊಂದಕ್ಕೂ ಹೋಗಿ ನಮಗೆ 2 ಇಂಚು ಮೇಲ್ಗಡೆ ಬ್ಲೌಸ್ ಹೋಗುತ್ತೆ. 1.5 ಅಥವಾ 2 ಇಂಚು ಕಂಪಲ್ಸರಿ ಬೇಕೇ ಬೇಕು. ಆಗ ಇದು ನಮಗೆ 2 ಇಂಚು ಫೋಲ್ಡಿಂಗ್ ಮಾಡೋದಕ್ಕಾಗತ್ತೆ. ಅಷ್ಟೇ ಇದು ಸೀಕ್ರೆಟ್. ಇಷ್ಟು ನೀಟಾಗಿ ನೀವು ತಿಳ್ಕೊಂಡ್ರಿ ಅಂದರೆ ನೀಟಾಗಿ ಕಲ್ತ್ಕೋಬೋದು ಅಂತ ಹೇಳ್ತಾ, ಏನಾದರೂ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಅಳತೆ ಎಲ್ಲ ನಮಗೆ ಇದು ಬೇಕಂದರೆ ಚಾರ್ಟ್ ಮಾಡಿ ಕಳಿಸ್ತೀನಿ. ಬೇಕಂದರೆ ಇದಕ್ಕೆ 4 ಇಂಚ್ ಇಟ್ಕೊಳ್ಳೋದು ಚಿಕ್ಕ ಅಳತೆ. ಸ್ವಲ್ಪ ಇದಕ್ಕಿಂತ ಒಂದು ಎಷ್ಟು, ಇದು ಒಂದು 40 ಎದೆ ಸುತ್ತಳತೆಯ ಬ್ಲೌಸ್ ಆಗಿರೋದ್ರಿಂದ ನಾವು 4 ಇಂಚನ್ನು ಇಟ್ಕೊಂಡಿದ್ದೀವಿ. ಒಂದು 30-32 ಅಂಥದಕ್ಕೆಲ್ಲ ನಮಗೆ 3.5 ಇಂಚು. ಇಲ್ಲಿ 1/2 ಇಂಚ್ ಕಡಿಮೆ ಮಾಡಿ 3.5 ಇಂಚ್ ಇಟ್ಕೊಂಡು ಇಲ್ಲಿ 2.5 ಇಟ್ಕೊಂಡ್ರೆ ಸಾಕಾಗತ್ತೆ. ಅದಕ್ಕಿಂತ ಕಡಿಮೆ ಇಡಬೇಡಿ ಮತ್ತು ಇದಕ್ಕಿಂತ ಜಾಸ್ತಿ ಇಡಬೇಡಿ. ಯಾಕೆ ಅಂದರೆ ಅವರ ಚೆಸ್ಟ್ ಏನಿದೆ ಬ್ರೆಸ್ಟ್ ಪಾಯಿಂಟ್ ಅಂತ ಏನು ಬರ್ತೀವಲ್ಲ, ಅದು ಕಪ್ಪು ನೀಟಾಗಿ ಕೂರಬೇಕು. ಹಾಗಾಗಿ ಇಷ್ಟನ್ನು ಮಾಡ್ಕೋಬೇಕಾಗತ್ತೆ. ಹಾಗಿದ್ರೆ ಈಗ ಕಟಿಂಗನ್ನು ಮಾಡ್ಕೊಳ್ಳೋಣ. ಎಷ್ಟು ಈಸಿಯಾಗಿ ಎಲ್ಲ ಹೇಳ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು 2 in 1 ಆಗಿ ಉಪಯೋಗಿಸ್ಬೋದು ಬ್ಲೌಸನ್ನು ನೋಡಿ. ಹೇಗೆ ಅಂದರೆ, ಈಗ ನಮಗೆ ಕೆಲವರೆಲ್ಲ ಬ್ರಾ ಯೂಸ್ ಮಾಡಲ್ಲ, ಜೊತೆಗೆ ಪೆಟಿಕೋಟ್ ಸ್ಟಿಫಾಗಿ ಕೂರಲ್ಲ ಅನ್ನೋವಂಥವ್ರು ಆರಾಮಾಗಿ ಈ ರೀತಿ ಸ್ಲೀವ್ಲೆಸ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಸ್ಕೊಂಡ್ರೆ, ಈಗೆಲ್ಲ ಕಸ್ಟಮರ್ಸ್ ಸುಮಾರು ಜನಕ್ಕೆ ನಾನು ಈ ರೀತಿ ಬ್ಲೌಸನ್ನೇ ಸ್ಟಿಚ್ ಮಾಡಿ ಕೊಡ್ತೀನಿ ಇನ್ನರ್ ವೇರಾಗಿ ಯೂಸ್ ಮಾಡೋದಕ್ಕೆ. ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಆರಿ ವರ್ಕು ಜೊತೆಗೆ ಕಟಿಂಗ್ ಕ್ಲಾಸು, ಕಟಿಂಗ್ ಇರ್ಬೋದು, ಸ್ಟಿಚಿಂಗ್ ಇರ್ಬೋದು, ಯಾವುದೇ ಕಟಿಂಗ್ ಆಗ್ಬೋದು, ಯಾವ ಕಟಿಂಗ್ ಆದ್ರೂ ತೋರಿಸ್ಕೊಡ್ತೀನಿ. ನೀವು ಕಮೆಂಟಲ್ಲಿ ತಿಳಿಸಿ, ಜೊತೆಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಇದೇ ಕ್ರಾಸ್ ಕಟಿಂಗ್ ಅಂತ ನೀವು ಕೇಳ್ತಿದ್ರಲ್ವ, ಈ ಕ್ರಾಸ್ ಬೆಲ್ಟ್ ಕಟಿಂಗನ್ನು ನಾನು ಈಗ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ಗೆ ಧನ್ಯವಾದಗಳು. ಆದಷ್ಟು ಇನ್ನೂ ಸಪೋರ್ಟ್ ಹೆಚ್ಚು ಬೇಕು. ಥ್ಯಾಂಕ್ ಯು.